ಅಂದಾಗಿ MP ಪಾಟೀಲ್ ಅಂತಾರೆ ನಮ್ಮಲ್ಲಿ ಯಾಕೆ ಇಲ್ರಿ ಯೋಗ್ಯತೆ ನಾವು ದೊಡ್ಡ ಸಂಸ್ಥೆ ಕಟ್ಟಿದ್ವಿ ಬೇಡಿ ಗಿಲ್ಡಿ ಅಂತದ್ದು ನಾವಲ್ವಾ ಅದು ಪ್ರಶ್ನೆ ಮಾಡ್ತಾರೆ. ಅದಕ್ಕಾಗಿ ನಮ್ಮ ಗೃಹ ಮಂತ್ರಿ ನಮ್ಮ ಪರಮೇಶ್ವರಪ್ಪನವರು ನಾವೇನು ಕಟ್ಟಿದ್ರಿ ದೊಡ್ಡದು ಇಷ್ಟು ಕಟ್ಟಿವಿ ನಾವು ಸಿದ್ಧಾರ್ಥ ಅನ್ನುವಂಥದ್ದು ಜನರಿಗೆ ಅನುಕೂಲ ಮಾಡಿದ್ವಿ ನಾವು ಮಾಡಿದ್ದೆವು. ನಾವು ಒಬ್ಬ CM ಕ್ಯಾಂಡಿಡೇಟ್ ಮೇಲೆ SC ಇರೋರಿಗೆ ಆಗಿಲ್ಲ ದಲಿತ ಧ್ವನಿ ನಾವಿದ್ವಿ ಅಂತ ಅವ್ರು ಮುಂದೆ ಬರ್ತಾ ಇದ್ದಾರೆ. ಅದೇ ಇನ್ನೊಬ್ರು ಮತ್ತೊಬ್ರು ಬರ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ನಲ್ಲೇ ಒಂದು ಯುದ್ಧ ಶುರು ಆಯ್ತು. ಇದೇ ರೀತಿ ಏನಂತೀರ ನೀವು ಕಾಂಗ್ರೆಸ್ ಬಳಗದಲ್ಲಿ ಸಿದ್ಧಾಂತಗಳ ಅವರದೇ ಆದಂತ ಪರ್ಸನಲ್ ಸಿದ್ಧಾಂತಗಳಂತ ಹೇಗಿದೆ ಇದೇ ಸಿದ್ಧಾಂತ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಸತೀಶ್ ಅವರು ಬದಿ ಉಳಿದ್ರಲ್ಲ, ಯಾರು ಪರವಾಗಿ ಮಾತಾಡಿದ್ರು ಅವ್ರು ಬದಿ ಉಳಿದ್ರು, ಮಾಡ್ತಾ ಇದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಒಪ್ಪನು ಆದ್ರೆ ಸತೀಶ್ ಅವ್ರದ್ದು ಸೀನಿಯರ್ ಅದಾರಲ್ಲೇ. ಹೌದು. ಮತ್ತು ಅದರಲ್ಲೂ DK ಶಿವಕುಮಾರ್ ಅವರು ವಿಶೇಷವಾಗಿ ಮೈಸೂರು ಭಾಗದಲ್ಲೇ ಬೆಂಗಳೂರು ಭಾಗದಲ್ಲೇ ಬಹಳ ಪ್ರಭಾವಿ ಅದಾರ. ಮತ್ತೆ ಅದ್ರ ಜೊತೆಗೆ ಡಿಸ್ಕಷನ್ ವಿಷಯನೂ ಅಲ್ಲ ಹೋಲ್ ಓವರ್ ಕರ್ನಾಟಕದಲ್ಲೂ ಕೂಡ DK ಶಿವಕುಮಾರ್ ಅವರ ಒಂದು ಪ್ರಾಬಲ್ಯ ಹೆಚ್ಚೈತೆ ಆಲ್ಮೋಸ್ಟ್ ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಗಿಂತ. ನೋಡ್ರಿ ಅದು ಯಾಕೆ ಹೆಚ್ಚದ ಹೌದು ಒಪ್ಪಿನ ಮಾತು. ಯಾಕಂದ್ರೆ ಅವರು ರಾಜಕೀಯಕ್ಕೆ ಬಂದಿದ್ದ ಸಣ್ಣ ವಯಸ್ಸಿನಾಗ ಅದು SM ಕೃಷ್ಣರ ಆಶೀರ್ವಾದದಿಂದ. SM ಕೃಷ್ಣ ಒಬ್ಬ ಪ್ರಬಲ ನಾಯಕ, ಒಕ್ಕಲಿಗರ ಪ್ರಬಲ ನಾಯಕರಿದ್ದರು, ಮುಖ್ಯಮಂತ್ರಿ ಆದವರು, ಅವ್ರ ಜೊತೆ ಬಂದು ಗುರುತಿಸ್ಕೊಂಡು ಸಣ್ಣ ವಯಸ್ಸಲ್ಲಿ ಮಿನಿಸ್ಟರ್ ಆದವರು. ಹೀಗಾಗಿ ಆ ಭಾಗದಲ್ಲೆಲ್ಲ ಹಿಡಿತದ ಅವ್ರಿಗೆ. ಆ ಭಾಗ ಆಯ್ತು. ಮತ್ತೆ ಉತ್ತರ ಕನ್ನಡ ಕಡಿಮೆ ಅಂತಲ್ರಿ, ಯಾವ್ದು ಉತ್ತರ ಕನ್ನಡ ಇತ್ತೀಚೆಗೆ ಜೋರು ಆಗ್ಲಿಕ್ಕತ್ತದ. ಆಮೇಲೆ ಈಗ ಸೌದಿಯವ್ರ ಬೆಂಬಲ ಆಗ್ಲಿಕ್ಕೆ ಅನಿವಾರ್ಯ. ಸೌದಿಯವ್ರಿಗೂ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಜಾರಕಿಹೊಳಿ ಕುಟುಂಬದ ವಿರೋಧಿಗಳೇನೇನಿದಾರೋ ಅವರೆಲ್ಲ DK ವಾಲ್ತಿದ್ದಾರೆ ಅನ್ನುವಂತ ಇಂಟೀರಿಯರ್ ರಿಪೋರ್ಟ್ಸ್ಗಳು ಅದಾವ್ರಿ. ಇವತ್ತು ಅದು ನೋಡ್ರಿ ಮತ್ತು ಸಹಜದ ಒಬ್ಬ ವ್ಯಕ್ತಿ ಬೆಳೀಲಿಕ್ಕೆ ವೈರಿ ಹುಡುಕೊಡ್ತಾ ಇರ್ತಾರೆ ಸುತ್ತಮುತ್ತ. ಅದು ತಪ್ಪಂತಲ್ಲ, ಅದು ಬೆಳೀತಾರೆ. ಆಮೇಲೆ ಡೆಮೋಕ್ರಸಿಯಲ್ಲಿ ಅದು ಬೆಳೀತಾ ಇರಬೇಕು, ಸ್ಪರ್ಧೆ ಇರಬೇಕು, ಅದು ಉಳಿಬೇಕಾಯ್ತಪ್ಪ. ಆದರೆ ಪ್ರಜಾಪ್ರಭುತ್ವ ಅದು ವೈಯಕ್ತಿಕ ಆಗಲಾರ್ದ ಸಮಾಜ ಸೇವೆಗಾಗಿ ಆದರೂ ಒಳ್ಳೇದು. ಆದರೆ ಹಂಗಾಗ್ತಾ ಇಲ್ಲ. ಸಮಾಜ ಸೇವೆ ಅಂದ್ರೆ ಪರ್ಸನಲ್ ವ್ಯವಹಾರಗಳಿದ್ದಾವಿಲ್ಲ, ಆ ಪರ್ಸನಲ್ ವ್ಯವಹಾರ ಮಾಡೋದ್ರಾಗ ಇವ್ರು ಬಡ್ದಾಡ್ತಾ ಇರ್ತಾರೆ. ಅಲ್ಲಿ ಏನು ಸಿಗೋದಿಲ್ಲ ಅಂದ್ರೆ ಮತ್ತೆ ಯಾಕೆ ಹೋಗ್ತಾರ ಅಲ್ಲೇ? ಪ್ರಾಮಾಣಿಕವಾಗಿ ಸೇವೆ ಮಾಡೋದಾಯ್ತಪ್ಪ, ಜನಸೇವೆ ಮಾಡೋದಂದ್ರೆ ಇವ್ರು ಯಾರೂ ನಿಲ್ಲೋದಿಲ್ಲ ಅಲ್ಲೇ, ಓಡಿ ಬಂದುಬಿಡ್ತಾರೆ ಬೇಡಪ್ಪ ನಮಗಂತ. ಇಲ್ಲಿ ಏನದಪ್ಪ ಅಂದ್ರೆ ಅದರಿಂದ ಹಿಂದೆ ಅನುಕೂಲ ಅದ, ದುಡ್ಡಿನ ಅನುಕೂಲ ಅದ, ಅಧಿಕಾರದ ಅನುಕೂಲ ಅದ, ಜನ ಬಂದು ನಿಲ್ತಾರೆ ನಮ್ಮ ಮುಂದೆ, ಹೇಳಿದ ಮಾತು ಕೇಳ್ತಾರೆ, ನಾವು ಬೇಕಾದ್ರೆ ಕಾನೂನು ಮಾಡಬಹುದು, ನಮ್ಮ ಸಂವಿಧಾನ ನಮಗೆ ಅಧಿಕಾರ ಕೊಡ್ತದ. ಇಂಥವೆಲ್ಲ ಕಾರಣಕ್ಕಾಗಿ ಇವು ನಡೆಯುವಲ್ಲ. ಈಗ ಸರ್ ಇನ್ನೊಂದು ಪ್ರಶ್ನೆ, ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ಸಿದ್ಧಾಂತ CM ಆಗುವ ಸಿದ್ಧಾಂತ. ನೋಡ್ರಿ ಪಾಪ ಅವ್ರೊಬ್ಬರಿಗೆ ಯಾಕಂತಾರೆ ಈ ಮಾತನ್ನ, ಸತೀಶ್ ಅವ್ರಿಗೆ ಏನೋ ಇಲ್ಲ ಅಂತ ಅಲ್ಲ ಸರ್, ಸ್ವತಃ ಅವ್ರ ಕುಟುಂಬದಲ್ಲೇ ಆಶೆ ಅದ. ರಮೇಶ್ ಅವ್ರಲ್ಲೂ ಆಶೆ ನಮ್ಮ ಮಿತ್ರ ಇಲ್ಲ ಸರ್. ರಮೇಶ್ ಹೇಳಿಬಿಟ್ಟು ನನಗೆ CM ಆಗೋ ಆಸೆ ಇಲ್ಲ, ಆದ್ರೂ ನನ್ನ ತಮ್ಮನೇ ಆಗೋದು ಆಯ್ತು, ಭಾಳ ಸಂತೋಷ ಇರಲಿ. ಆದ್ರೆ ಆಸೆ ಮಹತ್ವಾಕಾಂಕ್ಷೆ ಕುಟುಂಬದಲ್ಲಿ ಇದ್ದಿದ್ದೀನಿ ಸುಳ್ಳೇನಲ್ಲ, ಅದು ಇರಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ಯಾಕೆ ಇರಬಾರ್ದು? ಆಗಲಿಲ್ಲ. ಅವರು ಈ ದೇಶದ ಪ್ರಜೆ, ಅದರಲ್ಲೂ ಒಬ್ಬ ದುಡಿಯುವವರೆಗೆ OBC ಜನರ ಪರವಾಗಿ ಬೆಳೆದು ಬಂದಿದ್ದಾರೆ. ಇವತ್ತು ಅವ್ರು ತಾವು ಸ್ವತಃ ಯಾವುದೋ ಕಾರಣಕ್ಕೆ ಬೆಳೆದು ಬರಲಿ, ಆದಲ್ಲಿ ಮುಖ್ಯ ಆಗುವುದಿಲ್ಲ. ಆ ಸಮುದಾಯಕ್ಕೆ ಒಂದಿಷ್ಟು ಅನುಕೂಲ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಇವತ್ತು ಅವರು, ಇಲ್ಲಂತಲ್ಲ. ಯಾಕೆ ಬಿದ್ದ ಸಮುದಾಯನ ಎಬ್ಬಿಸುವಂಥ ಕೆಲಸ ಅವ್ರ ನಾಯಕ ಪೆಟೇಷನ್ ಅಂತೇಳಿ ಮತ್ತೇನೋ ಮಾಡಿಕೊಂಡು ಫ್ರೀ ಸ್ಕೂಲ್ ಕೊಡೋ ಪ್ರಯತ್ನ ಮಾಡಿದ್ರು. ಇದ್ರೆ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಸೆಕೆಂಡರಿ, ಅದ್ರ ಮೇಲೆ ವಿಮರ್ಶೆ ಮಾಡೋದು, ಟೀಕೆ ಮಾಡೋದು ಮಾಡೋನು ಅವಶ್ಯ ಬಂದಾಗ. ಬಟ್ ಮಾಡಿದ್ದೀನಿ ಸುಳ್ಳಲ್ಲ. ಅಂದ್ರೆ ಹಿಂದುಳಿದ ವರ್ಗಕ್ಕಾಗಿ ತಮ್ಮದೇ ಅಂತ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅವರಲ್ಲಿ CM ಆಗಬೇಕು ಅನ್ನುವಂಥ ಅಭಿಲಾಷೆ ಇದ್ದಿದ್ದೇನು ತಪ್ಪಲ್ಲ. ಆದ್ರೆ CM